ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಕಾಸು ಕೊಟ್ಟು ಕಾನೂನಿನ ಕಣ್ಣು ಮುಚ್ಚಿಸಬಹುದು, ಆದರೆ ಕರ್ಮದ ಕಣ್ಣನ್ನು ಯಾರಿಂದಲೂ ಮುಚ್ಚಿಸೋಕ್ಕೆ ಸಾಧ್ಯವಿಲ್ಲ. ಕ್ಷಣ ಕ್ಷಣಕ್ಕೂ ಕರ್ಮ ಲೆಕ್ಕ ಆಗ್ತಾ ಇರುತ್ತೆ, ಅದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಗೊತ್ತಾಯ್ತಾ? ಕರ್ಮ ಯಾವತ್ತೂ ಬಿಡಲ್ಲ ನಮ್ಮನ್ನು. ಒಳ್ಳೆಯದನ್ನು ಮಾಡಿ, ಕೆಟ್ಟದ್ದನ್ನು ಬಯಸಬೇಡಿ. ಯಾರಿಗೂ ಕೆಟ್ಟದ್ದನ್ನು ಬಯಸಬೇಡಿ, ಒಳ್ಳೆಯದನ್ನೇ ಮಾಡಿ. ನಮ್ಮ ಕರ್ಮ ಯಾವತ್ತಿಗೂ ನಮ್ಮನ್ನು ಬಿಡಲ್ಲ. ಕೆಟ್ಟದ್ದನ್ನು ಮಾಡಿದ್ರೆ ನಾವೀಗ ತಿಳ್ಕೊಂಡಿರ್ಬೋದು, ಏನೋ ನಾವು ಇದು ಮಾಡಿದ್ದೀವಿ ಅಂತ. ಬೇಡ, ಕೆಟ್ಟದ್ದನ್ನು ಬಯಸಲೇಬೇಡಿ. ಇವತ್ತು ನಾವು ತ್ರಿಶಂಕು ವಿಶ್ವಾಮಿತ್ರನ ತಪಸ್ಸನ್ನು ತಡಿತಾನೆ. ಹೇಗೆ ಅಂತೇಳಿ, ತಪಸ್ಸನ್ನು ತಡೆದ ತ್ರಿಶಂಕು ವಿಶ್ವಾಮಿತ್ರರ ತಪಸ್ಸು ಆರಂಭವಾಯಿತು. ಇದರ ಮಧ್ಯೆ ತ್ರಿಶಂಕುವಿನ ಪ್ರವೇಶವಾಯಿತು. ತ್ರಿಶಂಕು ಎಂಬ ರಾಜ ವಸಿಷ್ಠರ ಬಳಿ ಬಂದು ಸಶರೀರವಾಗಿ ದೇವಲೋಕಕ್ಕೆ ಹೋಗುವಂತೆ ಅನುಗ್ರಹಿಸಿ ಎಂದು ವಸಿಷ್ಠರು ನಿರಾಕರಿಸಿದರು. ಹಠ ಮಾಡಿದಾಗ ಶಪಿಸಿದರು. ನಂತರ ಅವರ ಶಿಷ್ಯರ ಬಳಿ ವಿನಂತಿಸಿಕೊಂಡು ಅವರು ಗುರುಗಳ ವಿರುದ್ಧ ಅನುಗ್ರಹಿಸಲಾರೆಂದು ನಿರಾಕರಿಸಿದರು. ಹೀಗಿದ್ದರೂ ರಾಜ ತನ್ನ ಹಠವನ್ನು ಬಿಡಲಿಲ್ಲ. ತಪೋನಿರತನಾದ ವಿಶ್ವಾಮಿತ್ರರ ಬಳಿ ಬಂದು ವಿಶ್ವಾಮಿತ್ರರು ವರಿಷ್ಠರಿಂದ ತಿರಸ್ಕೃತನಾದ ಶಾಪಗ್ರಸ್ತನಾದ ತ್ರಿಶಂಕುವನ್ನು ಕಂಡು ಅವನು ಇಷ್ಟಾರ್ಥ ಪೂರೈಸುವುದಾಗಿ ಹೇಳಿದರು. ಒಡನೆಯಿಂದ ವಸಿಷ್ಠರ ಬ್ರಹ್ಮ ತೇಜಸ್ವಿನ ಮೇಲೆ ಅಸೂಯೆ, ಅವರ ವಿರುದ್ಧ ಏನಾದರೂ ಸಾಧಿಸಬೇಕೆಂದು ಹಗೆತನ, ಇದಕ್ಕೊಂದು ಸಂದರ್ಭವೂ ಕೂಡಿ ಬಂತು. ತನ್ನ ತಪಶ್ಶಕ್ತಿಯನ್ನು ತೋರಿಸಬೇಕೆಂದು ಎಲ್ಲರೂ ಸಮಕ್ಷಮದಲ್ಲಿ ತ್ರಿಶಂಕುವನ್ನು ಸಶರೀರವಾಗಿ ಸ್ವರ್ಗಕ್ಕೆ ಏರಿಸುವ ಸಾಹಸ ಮಾಡಿದನು. ಕೆಲವರು ಅಪಹಾಸ್ಯ ಮಾಡಿದರು. ಅವರನ್ನು ಶಪಿಸಿದ, ಭಸ್ಮ ಮಾಡಿದ ತ್ರಿಶಂಕುವನ್ನು ಸ್ವರ್ಗಕ್ಕೇರಿಸಿಯೇ ಬಿಟ್ಟ. ಆದರೆ ಅಪರಾಧಿನಾದ ದೇವೇಂದ್ರ ಮನುಷ್ಯ ಯೋನಿಜರಿಗೆ ಸ್ವರ್ಗದಲ್ಲಿ ಸ್ಥಾನವಿಲ್ಲವೆಂದು ಕೆಳಕ್ಕೆ ತಳ್ಳಿದನು. ವಿಶ್ವಾಮಿತ್ರ ಮೇಲಕ್ಕೆ ಕಳಿಸುವುದು, ಸುರಮಿತ್ರ ಕೆಳಕ್ಕೆ ತಳ್ಳುವುದು ತ್ರಿಶಂಕು ಸ್ಥಿತಿ ಶೋಚನೀಯವಾಯಿತು. ಅದನ್ನೇ ತ್ರಿಶಂಕು ಅಂತ ಅನ್ನೋದು. ಅಲ್ಲೂ ಇಲ್ಲ, ಇಲ್ಲೂ ಇಲ್ಲ. ದೇವೇಂದ್ರನಿಂದ ತಳ್ಳಲ್ಪಟ್ಟ ತ್ರಿಶಂಕು ತಲೆ ಕೆಳಕಾಗಿ ಬೀಳುತ್ತಾ ಬೊಬ್ಬೆ ಹೊಡೆದು ವಿಶ್ವಾಮಿತ್ರರು ಅವನ ದುಸ್ಥಿತಿಯನ್ನು ಕಂಡು ಶಿಷ್ಯ ಎಂದರು. ಅಂತರಿಕ್ಷದ ಲೋಕದಲ್ಲಿಯೇ ನಿಂತ ಅವನಿಗಾಗಿ ನಕ್ಷತ್ರ ಲೋಕವನ್ನೇ ನಿರ್ಮಿಸಿಕೊಟ್ಟರು. ಗೊತ್ತಾಯ್ತಾ? ಹೀಗೆ ತಮ್ಮ ತಪಸ್ಸನ್ನು ಯಾರಿಗಾಗಿಯೋ ಕ್ರೋಧಕ್ಕೆ ವಶರಾಗಿ ಅನ್ಯಮಿಂದ್ರ ಕರಿಷ್ಯಾಮಿ ಎಂದು ಪ್ರತಿಜ್ಞೆಗೈದು ವ್ಯರ್ಥ ಮಾಡಿಕೊಂಡರು. ಶಾಪದಿಂದ, ಸಿಟ್ಟಿನಿಂದ, ಲೋಕ ನಿರ್ಮಾಣದಿಂದ ಬ್ರಹ್ಮರ್ಷಿಯಾಗ ಹೊರಟ ವಿಶ್ವಾಮಿತ್ರರ ತಪಸ್ಸೆಲ್ಲವೂ ಸೋರಿ ಹೋಯಿತು. ವಿಶ್ವಾಮಿತ್ರರಿಗೆ ಅವರ ಮನೋದೌರ್ಬಲ್ಯ ಕಂಡು ಪಶ್ಚಾತ್ತಾಪವಾಯಿತು. ಅಲ್ಲಿಂದ ಇನ್ನೊಂದು ಸ್ಥಳಕ್ಕೆ ಅವರು ತಪಸ್ಸಿಗೆ ಹೋಗ್ತಾರೆ. ಹೌದಾ? ನಮ್ಮ ಏನೇ ಆದ್ರೂ ನಾವು ಸ್ವಲ್ಪಕ್ಕೆ ಕೋಪ ಮಾಡ್ಕೊಳ್ಳೋದು, ನಮ್ಮ ಒಂದು ಇದನ್ನು ಇಮೇಜ್ ಅಂತ ಈಗ ಹಾಳು ಮಾಡ್ಕೊಳ್ಳೋದು, ಇನ್ನೊಬ್ಬರು ನಂದು ಕೆಟ್ಟದಾಗಂದು ನಾವು ಅನ್ಬಾರ್ದು. ಆಗಲಿ, ಏನೋ ಅಂತಿದ್ದಾನೆ ಅವನು ಅಂದ್ಕೊಂಡು ಹೋಗಲಿ, ಸುಮ್ಮನಿರೋಣ. ನಮ್ಮ ಇದನ್ನು ನಾವು ನಮ್ಮ ಯೋಗ್ಯತೆ ಏನು ನಮಗೆ ಗೊತ್ತಿರುತ್ತೆ. ಯಾರೋ ಅಂದರು ಅಂತ ನಮ್ಮ ಯೋಗ್ಯತೆ ಏನು ಕಡಿಮೆ ಆಗಲ್ಲ. ಗೊತ್ತಾಯ್ತಾ? ಹಾಗೆ ವಿಶ್ವಾಮಿತ್ರರು ತಮ್ಮ ತಪಸ್ಸನ್ನು ಯಾರಿಗೋ ಒಂದು ಇದು ಮಾಡೋಕ್ಕೆ ಹೋಗಿ, ಗೊತ್ತಾಯ್ತಾ, ದಾರಿ ಎರೆದು ಅವರ ಒಂದು ಇದನ್ನು ಕಳ್ಕೊಂಡ್ರು ಅಂತ ಒಂದು ಹೇಳುತ್ತೆ. ಇವತ್ತು ನಾವು ದಿನ ಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 7/7/2026 ಮಂಗಳವಾರ, ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ, ನಿಜಜ್ಯೇಷ್ಠ, ಗ್ರೀಷ್ಮ ಋತು, ಕೃಷ್ಣಪಕ್ಷ, ತಿಥಿ ಸಪ್ತಮಿ, ಬೆಳಿಗ್ಗೆ 8:38, ನಕ್ಷತ್ರ ಉತ್ತರಾಭಾದ್ರ, ಹಗಲು 12:17, ಮಳೆ ಪುನರ್ವಸು 1ನೇ ಪಾದ, ರಾಹುಕಾಲ 3:40ರಿಂದ 5:16, ಕುಳಿಕಕಾಲ 12:22ರಿಂದ 2 ಗಂಟೆ, ಯಮಗಂಟ ಕಾಲ 9:16ರಿಂದ 10:52. ಇವತ್ತು ಯಾರು ಹುಟ್ಟುಹಬ್ಬಾಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀವಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.